ವಿರಾಮದ ನಂತರ ಮತ್ತೆ ಸ್ವಾಗತ. ಕರ್ನಾಟಕದ ವಿವಿಧೆಡೆ ವರುಣಾರ್ಭಟದಿಂದ ಜನ ತತ್ತರಿಸಿ ಹೋಗಿದ್ದಾರೆ. ಮಳೆರಾಯ ಬಿಟ್ಟು ಬಿಡದೆ ಕಾಡ್ತಾ ಇರೋದು. ಅಯ್ಯೋ ಸ್ವಾಮಿ, ಯಾಕೆ ನಮ್ಮನ್ನ ಈ ಮಟ್ಟಿಗೆ ಕಾಡ್ತಾ ಇರೋದು, ಬಿಟ್ಬಿಡಪ್ಪ ಸಾಕು ಅನ್ನೋ ರೀತಿ ಆ ಮಳೆರಾಯ ಸ್ವಾಮಿಯನ್ನ ಕೇಳ್ಕೊಳ್ತಾ ಇದ್ದಾರೆ ಜನ. ದಕ್ಷಿಣ ಕನ್ನಡ, ರಾಯಚೂರು, ಕೊಪ್ಪಳ, ಮೈಸೂರು, ಕೋಲಾರ, ಕೋರೇನಹಳ್ಳಿ ಎಲ್ಲ ಕಡೆ ಮಳೆಯ ಅಬ್ಬರದಿಂದಾಗಿ ಜನ ಸಮಸ್ಯೆಯನ್ನ ಎದುರಿಸ್ತಾ ಇದ್ದಾರೆ. ಮರಗಳು ನೆಲಕ್ಕುರುಳಿದೆ. ಮೈಸೂರಿನಲ್ಲಿ ತಂಬಾಕು ಸಸಿಗಳು ಮುಳುಗಡೆಯಾಗಿವೆ. ಕೊಪ್ಪಳದಲ್ಲಿ ಮಳೆಗೆ ಸವಾರರು ಜನ ಬೆಚ್ಚಿ ಬಿದ್ದಿದ್ದಾರೆ. ಸಾಕಪ್ಪ ಸ್ವಾಮಿ, ಮಳೆ ನಿಂತ್ರೆ ದಯಮಾಡಿ ಇಲ್ಲಿಗೆ ನಿಲ್ಲಿಸಿಬಿಡು ನಿನ್ನ ಆರ್ಭಟವನ್ನ ಅಂತ ಹೇಳಿ ಮನವಿಯನ್ನ ಮಾಡಿಕೊಳ್ತಾ ಇದ್ದಾರೆ. ಉಡುಪಿ, ಮಂಗಳೂರು, ಚಿಕ್ಕಮಗಳೂರು ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ಎಲ್ಲೆಲ್ಲಿ ಯಾವ್ಯಾವ ರೀತಿಯ ಸಮಸ್ಯೆ ಇದೆ. ಮೊದಲನೇದು ಉಡುಪಿ. ಅಲ್ಲಿ ನೋಡಿ, ರಸ್ತೆಯ ಮೇಲೆ ಅದು ನದಿ ತರ ಕಾಣಿಸ್ತಾ ಇದೆ. ಎರಡನೇದು ಮಂಗಳೂರು, ಅಲ್ಲಿಯೂ ಕೂಡ ಅದೇ ರೀತಿಯ ಪರಿಸ್ಥಿತಿ. ಚಿಕ್ಕಮಗಳೂರು ಮೂರನೇದು, ಅಲ್ಲಿ ಮಳೆಯಿಂದಾಗಿ ಎಷ್ಟೆಲ್ಲ ಸಮಸ್ಯೆ ಆಗಿದೆ ನೋಡಿ. ವಿರಾಮದ ನಂತರ ಮತ್ತೆ ಸ್ವಾಗತ. ಕರ್ನಾಟಕದ ವಿವಿಧೆಡೆ ವರುಣಾರ್ಭಟದಿಂದ ಜನ ತತ್ತರಿಸಿ ಹೋಗಿದ್ದಾರೆ. ಮಳೆರಾಯ ಬಿಟ್ಟು ಬಿಡದೆ ಕಾಡ್ತಾ ಇರೋದು. ಅಯ್ಯೋ ಸ್ವಾಮಿ, ಯಾಕೆ ನಮ್ಮನ್ನ ಈ ಮಟ್ಟಿಗೆ ಕಾಡ್ತಾ ಇರೋದು, ಬಿಟ್ಬಿಡಪ್ಪ ಸಾಕು ಅನ್ನೋ ರೀತಿ ಆ ಮಳೆರಾಯ ಸ್ವಾಮಿಯನ್ನ ಕೇಳ್ಕೊಳ್ತಾ ಇದ್ದಾರೆ ಜನ. ದಕ್ಷಿಣ ಕನ್ನಡ, ರಾಯಚೂರು, ಕೊಪ್ಪಳ, ಮೈಸೂರು, ಕೋಲಾರ, ಕೋರೇನಹಳ್ಳಿ ಎಲ್ಲ ಕಡೆ ಮಳೆಯ ಅಬ್ಬರದಿಂದಾಗಿ ಜನ ಸಮಸ್ಯೆಯನ್ನ ಎದುರಿಸ್ತಾ ಇದ್ದಾರೆ. ಮರಗಳು ನೆಲಕ್ಕುರುಳಿದೆ. ಮೈಸೂರಿನಲ್ಲಿ ತಂಬಾಕು ಸಸಿಗಳು ಮುಳುಗಡೆಯಾಗಿವೆ. ಕೊಪ್ಪಳದಲ್ಲಿ ಮಳೆಗೆ ಸವಾರರು ಜನ ಬೆಚ್ಚಿ ಬಿದ್ದಿದ್ದಾರೆ. ಸಾಕಪ್ಪ ಸ್ವಾಮಿ, ಮಳೆ ನಿಂತ್ರೆ ದಯಮಾಡಿ ಇಲ್ಲಿಗೆ ನಿಲ್ಲಿಸಿಬಿಡು ನಿನ್ನ ಆರ್ಭಟವನ್ನ ಅಂತ ಹೇಳಿ ಮನವಿಯನ್ನ ಮಾಡಿಕೊಳ್ತಾ ಇದ್ದಾರೆ. ಉಡುಪಿ, ಮಂಗಳೂರು, ಚಿಕ್ಕಮಗಳೂರು ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ಎಲ್ಲೆಲ್ಲಿ ಯಾವ್ಯಾವ ರೀತಿಯ ಸಮಸ್ಯೆ ಇದೆ. ಮೊದಲನೇದು ಉಡುಪಿ. ಅಲ್ಲಿ ನೋಡಿ, ರಸ್ತೆಯ ಮೇಲೆ ಅದು ನದಿ ತರ ಕಾಣಿಸ್ತಾ ಇದೆ. ಎರಡನೇದು ಮಂಗಳೂರು, ಅಲ್ಲಿಯೂ ಕೂಡ ಅದೇ ರೀತಿಯ ಪರಿಸ್ಥಿತಿ. ಚಿಕ್ಕಮಗಳೂರು ಮೂರನೇದು, ಅಲ್ಲಿ ಮಳೆಯಿಂದಾಗಿ ಎಷ್ಟೆಲ್ಲ ಸಮಸ್ಯೆ ಆಗಿದೆ ನೋಡಿ. ವಿರಾಮದ ನಂತರ ಮತ್ತೆ ಸ್ವಾಗತ. ಕರ್ನಾಟಕದ ವಿವಿಧೆಡೆ ವರುಣಾರ್ಭಟದಿಂದ ಜನ ತತ್ತರಿಸಿ ಹೋಗಿದ್ದಾರೆ. ಮಳೆರಾಯ ಬಿಟ್ಟು ಬಿಡದೆ ಕಾಡ್ತಾ ಇರೋದು. ಅಯ್ಯೋ ಸ್ವಾಮಿ, ಯಾಕೆ ನಮ್ಮನ್ನ ಈ ಮಟ್ಟಿಗೆ ಕಾಡ್ತಾ ಇರೋದು, ಬಿಟ್ಬಿಡಪ್ಪ ಸಾಕು ಅನ್ನೋ ರೀತಿ ಆ ಮಳೆರಾಯ ಸ್ವಾಮಿಯನ್ನ ಕೇಳ್ಕೊಳ್ತಾ ಇದ್ದಾರೆ ಜನ. ದಕ್ಷಿಣ ಕನ್ನಡ, ರಾಯಚೂರು, ಕೊಪ್ಪಳ, ಮೈಸೂರು, ಕೋಲಾರ, ಕೋರೇನಹಳ್ಳಿ ಎಲ್ಲ ಕಡೆ ಮಳೆಯ ಅಬ್ಬರದಿಂದಾಗಿ ಜನ ಸಮಸ್ಯೆಯನ್ನ ಎದುರಿಸ್ತಾ ಇದ್ದಾರೆ. ಮರಗಳು ನೆಲಕ್ಕುರುಳಿದೆ. ಮೈಸೂರಿನಲ್ಲಿ ತಂಬಾಕು ಸಸಿಗಳು ಮುಳುಗಡೆಯಾಗಿವೆ. ಕೊಪ್ಪಳದಲ್ಲಿ ಮಳೆಗೆ ಸವಾರರು ಜನ ಬೆಚ್ಚಿ ಬಿದ್ದಿದ್ದಾರೆ. ಸಾಕಪ್ಪ ಸ್ವಾಮಿ, ಮಳೆ ನಿಂತ್ರೆ ದಯಮಾಡಿ ಇಲ್ಲಿಗೆ ನಿಲ್ಲಿಸಿಬಿಡು ನಿನ್ನ ಆರ್ಭಟವನ್ನ ಅಂತ ಹೇಳಿ ಮನವಿಯನ್ನ ಮಾಡಿಕೊಳ್ತಾ ಇದ್ದಾರೆ. ಉಡುಪಿ, ಮಂಗಳೂರು, ಚಿಕ್ಕಮಗಳೂರು ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ಎಲ್ಲೆಲ್ಲಿ ಯಾವ್ಯಾವ ರೀತಿಯ ಸಮಸ್ಯೆ ಇದೆ. ಮೊದಲನೇದು ಉಡುಪಿ. ಅಲ್ಲಿ ನೋಡಿ, ರಸ್ತೆಯ ಮೇಲೆ ಅದು ನದಿ ತರ ಕಾಣಿಸ್ತಾ ಇದೆ. ಎರಡನೇದು ಮಂಗಳೂರು, ಅಲ್ಲಿಯೂ ಕೂಡ ಅದೇ ರೀತಿಯ ಪರಿಸ್ಥಿತಿ. ಚಿಕ್ಕಮಗಳೂರು ಮೂರನೇದು, ಅಲ್ಲಿ ಮಳೆಯಿಂದಾಗಿ ಎಷ್ಟೆಲ್ಲ ಸಮಸ್ಯೆ ಆಗಿದೆ ನೋಡಿ. ವಿರಾಮದ ನಂತರ ಮತ್ತೆ ಸ್ವಾಗತ. ಕರ್ನಾಟಕದ ವಿವಿಧೆಡೆ ವರುಣಾರ್ಭಟದಿಂದ ಜನ ತತ್ತರಿಸಿ ಹೋಗಿದ್ದಾರೆ. ಮಳೆರಾಯ ಬಿಟ್ಟು ಬಿಡದೆ ಕಾಡ್ತಾ ಇರೋದು. ಅಯ್ಯೋ ಸ್ವಾಮಿ, ಯಾಕೆ ನಮ್ಮನ್ನ ಈ ಮಟ್ಟಿಗೆ ಕಾಡ್ತಾ ಇರೋದು, ಬಿಟ್ಬಿಡಪ್ಪ ಸಾಕು ಅನ್ನೋ ರೀತಿ ಆ ಮಳೆರಾಯ ಸ್ವಾಮಿಯನ್ನ ಕೇಳ್ಕೊಳ್ತಾ ಇದ್ದಾರೆ ಜನ. ದಕ್ಷಿಣ ಕನ್ನಡ, ರಾಯಚೂರು, ಕೊಪ್ಪಳ, ಮೈಸೂರು, ಕೋಲಾರ, ಕೋರೇನಹಳ್ಳಿ ಎಲ್ಲ ಕಡೆ ಮಳೆಯ ಅಬ್ಬರದಿಂದಾಗಿ ಜನ
ಸಮಸ್ಯೆಯನ್ನ ಎದುರಿಸ್ತಾ ಇದ್ದಾರೆ. ಮರಗಳು ನೆಲಕ್ಕುರುಳಿದೆ, ಮೈಸೂರಿನಲ್ಲಿ ತಂಬಾಕು ಸಸಿಗಳು ಮುಳುಗಡೆಯಾಗಿವೆ, ಕೊಪ್ಪಳದಲ್ಲಿ ಮಳೆಗೆ ಸವಾರರು ಜನ ಬೆಚ್ಚಿ ಬಿದ್ದಿದ್ದಾರೆ. ಸಾಕಪ್ಪ ಸ್ವಾಮಿ, ಮಳೆ ನಿಂತ್ರೆ ದಯಮಾಡಿ ಇಲ್ಲಿಗೆ ನಿಲ್ಲಿಸಿಬಿಡು ನಿನ್ನ ಆರ್ಭಟವನ್ನ ಅಂತ ಹೇಳಿ ಮನವಿಯನ್ನ ಮಾಡಿಕೊಳ್ತಾ ಇದ್ದಾರೆ. ಉಡುಪಿ, ಮಂಗಳೂರು, ಚಿಕ್ಕಮಗಳೂರು ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ಎಲ್ಲೆಲ್ಲಿ ಯಾವ್ಯಾವ ರೀತಿಯ ಸಮಸ್ಯೆ ಇದೆ. ಮೊದಲನೇದು ಉಡುಪಿ, ಅಲ್ಲಿ ನೋಡಿ ರಸ್ತೆಯ ಮೇಲೆ ಅದು ನದಿ ತರ ಕಾಣಿಸ್ತಾ ಇದೆ. ಎರಡನೇದು ಮಂಗಳೂರು, ಅಲ್ಲಿಯೂ ಕೂಡ ಅದೇ ರೀತಿಯ ಪರಿಸ್ಥಿತಿ. ಚಿಕ್ಕಮಗಳೂರು ಮೂರನೇದು, ಅಲ್ಲಿ ಮಳೆಯಿಂದಾಗಿ ಎಷ್ಟೆಲ್ಲ ಸಮಸ್ಯೆ ಆಗಿದೆ ನೋಡಿ. ವಿರಾಮದ ನಂತರ ಮತ್ತೆ ಸ್ವಾಗತ. ಕರ್ನಾಟಕದ ವಿವಿಧೆಡೆ ವರುಣಾರ್ಭಟದಿಂದ ಜನ ತತ್ತರಿಸಿ ಹೋಗಿದ್ದಾರೆ. ಮಳೆರಾಯ ಬಿಟ್ಟು ಬಿಡದೆ ಕಾಡ್ತಾ ಇರೋದು. ಅಯ್ಯೋ ಸ್ವಾಮಿ, ಯಾಕೆ ನಮ್ಮನ್ನ ಈ ಮಟ್ಟಿಗೆ ಕಾಡ್ತಾ ಇರೋದು, ಬಿಟ್ಬಿಡಪ್ಪ ಸಾಕು ಅನ್ನೋ ರೀತಿ ಆ ಮಳೆರಾಯ ಸ್ವಾಮಿಯನ್ನ ಕೇಳ್ಕೊಳ್ತಾ ಇದ್ದಾರೆ ಜನ. ದಕ್ಷಿಣ ಕನ್ನಡ, ರಾಯಚೂರು, ಕೊಪ್ಪಳ, ಮೈಸೂರು, ಕೋಲಾರ, ಕೋರೇನಹಳ್ಳಿ ಎಲ್ಲ ಕಡೆ ಮಳೆಯ ಅಬ್ಬರದಿಂದಾಗಿ ಜನ ಸಮಸ್ಯೆಯನ್ನ ಎದುರಿಸ್ತಾ ಇದ್ದಾರೆ. ಮರಗಳು ನೆಲಕ್ಕುರುಳಿದೆ, ಮೈಸೂರಿನಲ್ಲಿ ತಂಬಾಕು ಸಸಿಗಳು ಮುಳುಗಡೆಯಾಗಿವೆ, ಕೊಪ್ಪಳದಲ್ಲಿ ಮಳೆಗೆ ಸವಾರರು ಜನ ಬೆಚ್ಚಿ ಬಿದ್ದಿದ್ದಾರೆ. ಸಾಕಪ್ಪ ಸ್ವಾಮಿ, ಮಳೆ ನಿಂತ್ರೆ ದಯಮಾಡಿ ಇಲ್ಲಿಗೆ ನಿಲ್ಲಿಸಿಬಿಡು ನಿನ್ನ ಆರ್ಭಟವನ್ನ ಅಂತ ಹೇಳಿ ಮನವಿಯನ್ನ ಮಾಡಿಕೊಳ್ತಾ ಇದ್ದಾರೆ. ಉಡುಪಿ, ಮಂಗಳೂರು, ಚಿಕ್ಕಮಗಳೂರು ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ಎಲ್ಲೆಲ್ಲಿ ಯಾವ್ಯಾವ ರೀತಿಯ ಸಮಸ್ಯೆ ಇದೆ. ಮೊದಲನೇದು ಉಡುಪಿ, ಅಲ್ಲಿ ನೋಡಿ ರಸ್ತೆಯ ಮೇಲೆ ಅದು ನದಿ ತರ ಕಾಣಿಸ್ತಾ ಇದೆ. ಎರಡನೇದು ಮಂಗಳೂರು, ಅಲ್ಲಿಯೂ ಕೂಡ ಅದೇ ರೀತಿಯ ಪರಿಸ್ಥಿತಿ. ಚಿಕ್ಕಮಗಳೂರು ಮೂರನೇದು, ಅಲ್ಲಿ ಮಳೆಯಿಂದಾಗಿ ಎಷ್ಟೆಲ್ಲ ಸಮಸ್ಯೆ ಆಗಿದೆ ನೋಡಿ. ವಿರಾಮದ ನಂತರ ಮತ್ತೆ ಸ್ವಾಗತ. ಕರ್ನಾಟಕದ ವಿವಿಧೆಡೆ ವರುಣಾರ್ಭಟದಿಂದ ಜನ ತತ್ತರಿಸಿ ಹೋಗಿದ್ದಾರೆ. ಮಳೆರಾಯ ಬಿಟ್ಟು ಬಿಡದೆ ಕಾಡ್ತಾ ಇರೋದು. ಅಯ್ಯೋ ಸ್ವಾಮಿ, ಯಾಕೆ ನಮ್ಮನ್ನ ಈ ಮಟ್ಟಿಗೆ ಕಾಡ್ತಾ ಇರೋದು, ಬಿಟ್ಬಿಡಪ್ಪ ಸಾಕು ಅನ್ನೋ ರೀತಿ ಆ ಮಳೆರಾಯ ಸ್ವಾಮಿಯನ್ನ ಕೇಳ್ಕೊಳ್ತಾ ಇದ್ದಾರೆ ಜನ. ದಕ್ಷಿಣ ಕನ್ನಡ, ರಾಯಚೂರು, ಕೊಪ್ಪಳ, ಮೈಸೂರು, ಕೋಲಾರ, ಕೋರೇನಹಳ್ಳಿ ಎಲ್ಲ ಕಡೆ ಮಳೆಯ ಅಬ್ಬರದಿಂದಾಗಿ ಜನ ಸಮಸ್ಯೆಯನ್ನ ಎದುರಿಸ್ತಾ ಇದ್ದಾರೆ. ಮರಗಳು ನೆಲಕ್ಕುರುಳಿದೆ, ಮೈಸೂರಿನಲ್ಲಿ ತಂಬಾಕು ಸಸಿಗಳು ಮುಳುಗಡೆಯಾಗಿವೆ, ಕೊಪ್ಪಳದಲ್ಲಿ ಮಳೆಗೆ ಸವಾರರು ಜನ ಬೆಚ್ಚಿ ಬಿದ್ದಿದ್ದಾರೆ. ಸಾಕಪ್ಪ ಸ್ವಾಮಿ, ಮಳೆ ನಿಂತ್ರೆ ದಯಮಾಡಿ ಇಲ್ಲಿಗೆ ನಿಲ್ಲಿಸಿಬಿಡು ನಿನ್ನ ಆರ್ಭಟವನ್ನ ಅಂತ ಹೇಳಿ ಮನವಿಯನ್ನ ಮಾಡಿಕೊಳ್ತಾ ಇದ್ದಾರೆ. ಉಡುಪಿ, ಮಂಗಳೂರು, ಚಿಕ್ಕಮಗಳೂರು ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ಎಲ್ಲೆಲ್ಲಿ ಯಾವ್ಯಾವ ರೀತಿಯ ಸಮಸ್ಯೆ ಇದೆ. ಮೊದಲನೇದು ಉಡುಪಿ, ಅಲ್ಲಿ ನೋಡಿ ರಸ್ತೆಯ ಮೇಲೆ ಅದು ನದಿ ತರ ಕಾಣಿಸ್ತಾ ಇದೆ. ಎರಡನೇದು ಮಂಗಳೂರು, ಅಲ್ಲಿಯೂ ಕೂಡ ಅದೇ ರೀತಿಯ ಪರಿಸ್ಥಿತಿ. ಚಿಕ್ಕಮಗಳೂರು ಮೂರನೇದು, ಅಲ್ಲಿ ಮಳೆಯಿಂದಾಗಿ ಎಷ್ಟೆಲ್ಲ ಸಮಸ್ಯೆ ಆಗಿದೆ ನೋಡಿ.